ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇವಾಲಯವನ್ನು ಊರಿನ ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಸೇರಿ ದೇವಾಲಯವನ್ನು ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ ಎಂದು ಶಾಸಕ ಸರ್ ಶ್ರೀನಿವಾಸ್ ತಿಳಿಸಿದರು. ಗೊಬ್ಬೆ ತಾಲೂಕಿನ ಕಡಬ ಹೋಬಳಿಯ ಆಡಗೊಂಡನಹಳ್ಳಿ ಗ್ರಾಮದಲ್ಲಿ ಶ್ರೀ ಬುಧವಾರ ರಂಗನಾಥ ಸ್ವಾಮಿ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಅವರ ನೂತನ ವಿಮಾನ ಗೋಪುರ ಕಳಸ ಸ್ಥಾಪನೆ ಕುಂಭಾಭಿಷೇಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, 20 ವರ್ಷ ಹಿಂದೆ ನಾನು ಈ ಗ್ರಾಮಕ್ಕೆ ಬಂದಾಗ ಇಲ್ಲಿ ಯಾವುದೇ ಅಭಿವೃದ್ಧಿ ಕಂಡಿರಲಿಲ್ಲ. ಆದರೆ ಈಗ ಈ ಗ್ರಾಮವೇ ಮಾದರಿಯಾಗಿದೆ. ಪ್ರತಿಯೊಂದು ಗ್ರಾಮಗಳಲ್ಲಿ ಶಾಲೆಗಳನ್ನು ತೆರೆದಾಗ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸಲು ಸಾಧ್ಯವಾಗುತ್ತೆ ಎಂದು ತಿಳಿಸಿದರು. ಸಮಸ್ತ ಬಂಧುಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ನಾನು 20 ವರ್ಷದ ಹಿಂದೆ ಪ್ರಥಮವಾಗಿ ಈ ಗ್ರಾಮಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ಆ ಕಟ್ಟೆ ಪಕ್ಕ ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋದ್ರೆ ನಾನು ಹಂಗೆ ಎಲ್ಲಾರ್ತಲೂ ಮಾತಾಡ್ತಿದ್ದೆ. ಇಲ್ಲಿ ಮನೆಗಳು ಯಾವುವು, ಚರಂಡಿಗಳು ಯಾವುವು, ಹಳ್ಳ ಯಾವುದು, ಕೊಳ್ಳ ಯಾವುದು ಒಂದು ಗೊತ್ತಾಗ್ತಾ ಇಲ್ವಲ್ಲ, ಇಲ್ಲಿ ಹೆಂಗ್ ಬದುಕ್ತಾ ಇದ್ದೀರ ನೀವು ಅಂತ ನಾನು ಮಾತಾಡ್ಕೊಂಡು ಹಂಗೆ ಹೋಗ್ತಿದ್ದೆ. ಅವತ್ತಿನ ಹಾಡುಗಳಿವು ಇವತ್ತಿನ ಹಾಡುಗಳಿವು ಎಷ್ಟು ಅಜಗಜಾಂತರ ವ್ಯತ್ಯಾಸ ಆಗೋ ರೀತಿಯಲ್ಲಿ ನೀವೆಲ್ಲ ಬೆಳವಣಿಗೆಯನ್ನ ಕಂಡಿದ್ದೀರಾದ್ರೆ ಬಹುಶಃ ಆ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಿಮ್ಮೆಲ್ಲರ ಪರಿಶ್ರಮ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ, ಸಾಕಾರ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಹೌದು, ನಾವೆಲ್ಲ ವರ್ಷದಿಂದ ಪೂಜೆ ಕರೆದಿದ್ವಿ. ಅಣ್ಣ ಬಾರಣ್ಣ, ನೀನೇ ಯಾವುದು ಗುದ್ಲಿ ಪೂಜೆ ಮಾಡ್ಬೇಕು ಬಾರಣ್ಣ ಅಂತ. ನಾನು ಒಳಗಡೆ ಅಳುಕಿಟ್ಕೊಂಡೇ ಬಂದೆ ಗುದ್ಲಿ ಪೂಜೆ ಮಾಡಕ್ಕೆ. ಇವ್ರು ಕಟ್ತಾರ, ಗ್ಯಾರಂಟಿ ಇವ್ರು ಕಟ್ತಾರ. ಇನ್ನೊಂದು ದೇವಸ್ಥಾನ ತಗೊಂಬಂದು ನನ್ನ ತಲೆ ಮೇಲೆ ಎಳಿತಾರಲ್ಲಪ್ಪ ಪೂಜೆ ಕಟ್ಸಕ್ಕೆ ಅಂತ ಹೇಳ್ಬಿಟ್ಟು ಒಳಗಡೆ ಅಳುಕಿಟ್ಕೊಂಡೇ ಬಂದೆ. ಆಮೇಲೆ ಬಂದು ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ, ಏನಾಗೈತೆ ಇವ್ರು ಎಲ್ತಾರೆ, ಇವರು ಇಷ್ಟ ಚೆನ್ನಾಗಿ ಕಟ್ತಾವ್ರೆಲ್ಲ ಅಂತ ಹೇಳ್ಬಿಟ್ಟು ಭಾರಿ ಸಂತೋಷ ಆಗೋದು. ಆದ್ರೆ ಬೇರೆ ಎಷ್ಟೇ ಯಾರೇ ಸಹಾಯ ಇರುತ್ತೆ, ಸಹಾಯ ಇಲ್ಲದೆ ಯಾರು ಇಷ್ಟು ದೊಡ್ಡ ದೇವಸ್ಥಾನ ಕಟ್ಲಿಕ್ಕೆ ಸಾಧ್ಯ ಆಗಲ್ಲ. ಅದ ಗ್ರಾಮದ ಎಲ್ಲರೂ ಕೂಡ ಒಂದೇ ಮನೆಯವರ ರೀತಿಯಲ್ಲಿ ನಿಂತು ಈ ಒಂದು ಕಾರ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಮಾಡಿದಿರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಹುಟ್ಟಿದೀವಿ, ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯೆ ನಾವು ಏನ್ ಮಾಡಿರ್ತೀವಿ ಅಂತಕ್ಕಂಥದ್ದೇ ಅಜರಾಮರವಾಗಿ ನಿಲ್ತಕ್ಕಂಥದ್ದು. ನಾನು MLA ಆಗಿದ್ದೀನಿ, ಸಾಯ್ತೀನಿ. ಮಾಡಿ ಕೊಡ್ಬಾರ್ದು ಕೊಟ್ಟು ಎಲ್ರಿಗೂ ತೊಂದರೆ ಮಾಡಿ ಸತ್ನ ಹೋಗ್ಲಿ ಬಿಡು, ಹಾಳಾಗೋಗ್ಲಿ ನನ್ನ ಮಗ ಅಂತ. ಏನು ಮಾಡಿಲ್ಲ, ಒಳ್ಳೇದ್ ಮಾಡೋ ಸತ್ತಿದ್ರೆ ಯಾರಿಗೂ ತೊಂದರೆ ಕೊಟ್ಟಿದ್ರೆ ಪಾಪ ಒಳ್ಳೆ ಮನುಷ್ಯ ಸತ್ತ ಅಂತ ಒಂದು ಆರಾಧಾರ ಹಿಡ್ಕೊಂಡ್ ಮುಂದೆ ಆಗ್ತದೆ. ನೋಡಿ, ಹುಟ್ಟು ಸಾವಿನ ಮಧ್ಯೆ ಇರ್ತಕ್ಕಂಥದ್ದು ಇಷ್ಟೇ. ನಾವಿನ್ನೇನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಈ ಸಮಾಜದಲ್ಲಿ ಹುಟ್ಟಿದೀವಿ, ಮನುಷ್ಯರಾಗಿ ಬದುಕನ, ಮಾನವರಾಗಿ ಬದುಕನ, ಇನ್ನೊಬ್ಬರಿಗೆ ನೆರೆಯವರಿಗೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಬದುಕಲಿಕ್ಕೆ ಯಾರು ಕೂಡ ಇಷ್ಟಪಡಲ್ಲ. ನಾವು ಹುಟ್ಟಿದೀವಿ, ಅಪ್ಪಿತಪ್ಪಿ ಏನೋ ನಮಗೂ ಮಕ್ಕಳು ಇದ್ದಾವೆ, ಅವಕ್ಕೆ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥದ್ದು, ಈ ಸಮಾಜದಲ್ಲಿ ಅವು ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶ ಒದಗಿಸ್ಕೊಡ್ತಕ್ಕಂಥದ್ದನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕರ್ತವ್ಯವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ದೇವಸ್ಥಾನ ನಿರ್ಮಾಣ ಮಾಡಿದ್ರ ಇವೆಲ್ಲವೂ ಕೂಡ ಶಾಂತಿ ನೆಮ್ಮದಿಯ ತಾಣಗಳು. ಇವೆಲ್ಲವೂ ಕೂಡ ನಾವು ಬಲಾಢ್ಯರನ್ನು ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಇರ್ತಕ್ಕಂಥ ಒಂದೇ ಒಂದು ಲಾಸ್ಟ್ ಅಂದ್ರೆ ದೇವಸ್ಥಾನ. ಮನುಷ್ಯರಾಗಿ ಹುಟ್ಟಿದ ಮೇಲೆ ಏನಾದ್ರೂ ಕೂಡ ಸಾಧನೆಯನ್ನ ಮಾಡ್ಬೇಕಾಗುತ್ತೆ. ನಾವು ಮಾಡ್ತೀವಿ ಸಾಧನೆ ಒಂದೇ. ಅವಾಗ ನಾನು ನೋಡಿದೀನಿ, ಇಲ್ಲಿಂದ ಗೌಡಿಹಳ್ಳಿಗೆ ಹೋಗಿನಿ, ಇನ್ನೊಂದೂರ್ಗೆ ಹೋಗಿನಿ, ಮತ್ತೊಂದೂರ್ಗೆ ಹೋಗಿನಿ. ಬೆಳಿಗ್ಗೆ ಹೋದ್ರೆ ಯಾವ ಹೋಗ್ತಿದ್ರು ನಿಶಲೆ ಇರೋದು. ನಾನು ಬೈದು ಹೇಳಿದ್ರೆ ಎಲ್ಲಾರ್ಗು, ಏನಾಗಿದ್ರು ನಿಮ್ಗೆ, ನೀವು ಲೈಫ್ ಕಟ್ಕೊಂಡ್ರು, ಜೀವನ ಸುಧಾರಣೆ ಮಾಡ್ಕೊಂಡ್ರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ರು, ಸಮಾಜದಲ್ಲಿ ನೀವು ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ ಅವಕಾಶಗಳಿದೆ, ಅದನ್ನ ಉಪಯೋಗಿಸ್ಕೊಂಡು ಮೇಲ್ ಬರ್ತಕ್ಕಂಥದ್ದನ್ನ ಮಾಡ್ರಪ್ಪ ಅಂತಲೇ ಹೇಳ್ತಿದ್ದೆ. ಬಹುಶಃ ನಾನು ಅತ್ಯಂತ ಸಂತೋಷ ಪಡ್ತಕ್ಕಂಥ ದಿನ ಯಾವ್ದಾದ್ರು ಇದೆ ಅಂದ್ರೆ ಇವತ್ತು ನಿಮ್ಮ ಆಡಗೊಂಡಹಳ್ಳಿಲಿ ಈ ದೇವಸ್ಥಾನ ಉದ್ಘಾಟನೆ ಮಾಡಿರ್ತಕ್ಕಂಥ. ಬಿಜೆಪಿ ಮುಖಂಡ SD ದಿಲೀಪ್ ಕುಮಾರ್ ಮಾತನಾಡಿ, ದೇವಾಲಯ ನಿರ್ಮಾಣ ಸಮಾರಂಭಗಳಿಗೆ, ಧಾರ್ಮಿಕ ಸಮಾರಂಭಗಳಿಗೆ ಮಕ್ಕಳು ಹೆಚ್ಚು ಭಾಗವಹಿಸಿದ್ರೆ ಇದರಿಂದ ಮಕ್ಕಳ ಸಂಸ್ಕಾರ ಹಾಗೂ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗುತ್ತೆ ಎಂದು ತಿಳಿಸಿದರು. ಅಪ್ಪ ಅಮ್ಮ ಹೆಂಗೆ ನಾವು ಬೆಳೆಸ್ತೀವಿ ಮಕ್ಕಳನ್ನ, ನಾವು ಏನ್ ಕಷ್ಟ ಪಡ್ತೀವಿ ಅದನ್ನ ಮಕ್ಕಳಿಗೆ ತೋರಿಸ್ಬೇಕಾಗುತ್ತೆ. ತೋಟಕ್ಕೆ ಹೋಗೋದು, ನಮ್ಮಪ್ಪ ಎಷ್ಟು ಕಷ್ಟ ಬಿದ್ದು ಸಾಲ ಸೋಲ ಮಾಡಿ ನಮ್ಮನ್ನು ಓದಿಸೋನೆ, ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮ ತಾಯಿ ನನಗೆ ಅಡುಗೆ ಮಾಡಿಟ್ಟು ಕಾಲೇಜ್ಗೆ ಸ್ಕೂಲ್ಗೆ ಆಗಿ ಬೆಳೆಸಿದೀವಿ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದೆ ಅಂತಿದ್ದಂಗೆ
ಅವರು ಮರ್ತೇ ಬಿಡ್ತಾರೆ. ಸುಖವಾಗಿ ಸಾಕಿರ್ತಾರೆ, ತೋಟದಾಗ ಹೋಗ್ಬಿಡಲ್ಲ. ನನ್ನ ಮಗ ದನ ಕಟ್ಟಿ ಬರ್ಬೇಕಾ, ನನ್ನ ಮಗ ಕಸ ಹಾಕಿ ಬರ್ಬೇಕಾ ಅಂತಾರೆ ಹೆಣ್ಮಕ್ಳು. ಅದು ಆ ತಪ್ಪು ಮಾಡಕ್ ಹೋಗ್ಬೇಡಿ ದಯಮಾಡಿ. ಅಪ್ಪ ಏನು ಕಷ್ಟಪಡ್ತಾನೆ, ಅಮ್ಮ ಏನು ಕಷ್ಟಪಡ್ತಾನೆ, ಮಗಳಿಗೆ ಕಷ್ಟ ತೋರಿಸಿದ್ರೆ ಮುಂದೆ ಅವನು ಹಿಂದಿನ ದಾರಿ ನೋಡಿ ಮುಂದೆ ಹೇಗಿರ್ಬೇಕು. ನಾನು ನಮ್ಮ ಅಪ್ಪ ಅಮ್ಮನ ನನ್ನ ಕಷ್ಟ ಬಿದ್ದು ಬೆಳೆಸೋರೆ, ನಾನು ಅವ್ರನ್ನ ನಮ್ಮ ಉಪ್ಪಿನಲ್ಲಿ ಚೆನ್ನಾಗಿ ನೋಡ್ಕೋಬೇಕು, ದೇವ್ರ ಸ್ವರೂಪದಲ್ಲಿ ನೋಡಬೇಕು. ತಂದೆ ತಾಯಿನ ಮಕ್ಕಳು ದೇವ್ರ ಸ್ವರೂಪದಲ್ಲಿ ನೋಡ್ಬೇಕು. 100 ದೇವ್ರಿಗೆ ಹೋಗಿ ಬಂದು ಸೀರೆ ಉಡಿಸಿರೋ ಪ್ರಯೋಜನ ಇಲ್ಲ. ತಾಯಿಗೆ ಆಶೀರ್ವಾದ ಮಾಡ್ಕೊಂಡ್ರೆ ಸುಖವಾಗಿರಪ್ಪ ನೀನು ಅಂತ ಅಪ್ಪ ಅಮ್ಮ ಆಶೀರ್ವಾದ ಮಾಡಿದ್ರೆ ಅದೇ ನಮಗೆ ಪುಣ್ಯ. ನೀವೆಲ್ಲ ನೋಡ್ತಾ ಇರ್ಬೋದು. ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತಾಯಿಯೇ ಮೊದಲ ಪಾಠಶಾಲೆಯಲ್ಲಿ. ಈಗ ಬರ್ತಾ ಬರ್ತಾ ಆನ್ಲೈನ್ ಯುಗದಲ್ಲಿ ನಮ್ಮ ಮಕ್ಕಳು ನಮ್ಮನ್ನೇ ಮರೀತಾರೆ. ಆಚಾರ ವಿಚಾರ, ನಮ್ಮ ಸಮಾಜ ಸಂಸ್ಕೃತಿ, ನಾವು ಹೇಗಿದ್ದು, ನಮ್ಮ ಪೂರ್ವಜರು ಹೇಗಿದ್ರು, ನಾವು ಹೆಂಗಿರ್ಬೇಕು, ಪಬ್ಲಿಕ್ ಲೈಫಲ್ಲಿ ಹೇಗಿರ್ಬೇಕು ಅಂತ ತಾಯಿಯಂದಿರು ಆದಷ್ಟು ಮಕ್ಕಳ ಮೇಲೆ ಗಮನ ಇರಬೇಕು. ಮೊಬೈಲ್ಗಳು ಕೊಟ್ಬಿಟ್ಟಿರ್ತೀವಿ. ಮೊದಲೆಲ್ಲ ನಾವು ಚಂದಮಾಮನ್ ತೋರಿಸಿ ನಮ್ಗೆ ಊಟ ಮಾಡಿಸಿದ್ಗ ನಮ್ಮ ತಾಯಿ ಇದೀವಿ. ಈಗೆಲ್ಲ ಮೊಬೈಲ್ ತೋರಿಸಿ ಊಟ ಮಾಡಿಸೋ ಕಾಲ ಬಂದ್ಬಿಟ್ಟಿತ್ತು. ಅದಾಗದ್ ಬೇಡ. ನಮ್ಮ ಸಂಸ್ಕೃತಿ ಮರಿಬಾರ್ದು, ಆಚಾರ ವಿಚಾರ ಮರಿಬಾರ್ದು. ಎಲ್ಲೇ ಹೋಗಿ ಹಿರಿಯರಿಗೆ ಗೌರವ ಕೊಡಬೇಕು, ತಂದೆ ತಾಯಿನ ದೇವ್ರ ಸ್ವರೂಪದಲ್ಲಿ ನೋಡಬೇಕು. ಮತ್ತು ಇನ್ನೊಂದು, ನಮ್ಮಲ್ಲಿ ಒಂದು ನಮಗೆ ಇತ್ತೀಚಿನ ದಿನದಲ್ಲಿ ಸಮಾಜದಲ್ಲಿ ಒಂದು, ನನ್ನ ಮಕ್ಕಳು ನನ್ನಷ್ಟು ಕಷ್ಟಪಡೋದು ಬೇಡಪ್ಪ, ನನಗೆ ಸಾಕು, ನನ್ನ ಮಕ್ಕಳು ಸುಖವಾಗಿರ್ಲಿ ಅನ್ನೋದು ಮಾಡ್ತಾ ಇರೋ ದೊಡ್ಡ ತಪ್ಪು ನಾವು ಸಮಾಜದಲ್ಲಿ ಹೇಳ್ಬೋದು. ನಾನು ತಾಲೂಕಲ್ಲೆಲ್ಲ ಪ್ರವಾಸ ಮಾಡುವಾಗ ಹೇಳ್ತಿರ್ತೀನಿ, ಆರ್ಗನಲ್ಲಿ ನಾನು ದೇವ್ರು ಹೋಗ್ತಾ ಬರ್ತಾ ರಸ್ತೆಯಲ್ಲಿ ನೋಡ್ತಾ ಇದ್ದೆ, ಶಕ್ತಿ ಮೀರಿ ಗ್ರಾಮ ನೋಡಿದ್ರೆ ಚಿಕ್ಕ ಗ್ರಾಮ, ಶಕ್ತಿ ಮೀರಿ ಮೂರ್ತಿಗಿನ್ನ ಕೀರ್ತಿ ದೊಡ್ಡದು ಅನ್ನೋ ರೀತಿನಲ್ಲಿ ಗ್ರಾಮಸ್ಥರು ನಡ್ಕೊಂಡು. ಒಂದು ವಿಶೇಷ ಅಂದ್ರೆ ಈ ಗ್ರಾಮದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ರಾಜಕೀಯ ತರದಂಗೆ ಒಗ್ಗಟ್ಟಾಗಿ ಕಾರ್ಯಕ್ರಮ, ದೇವ್ರ ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಮತ್ತೆ ಈ ದೇವಸ್ಥಾನ ಮಾಡೋದು ಸುಲಭಲ್ಲ. ಗ್ರಾಮಗಳಲ್ಲಿ ಒಬ್ಬನ ಕಾಲ ಬೆಳೆದಿರ್ತಾರೆ, ಅವನೇನು ಇವನೇನು ಅವನು ಮಾಡೋದು ಅಂತ. ಮಾಡಿ ಆದ್ಮೇಲೂ ಕೂಡ ಒಗ್ಗಟ್ಟಾಗಿ ಇರಬೇಕು ಜನಗಳು. ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ, ಅದನ್ನ ನಡೆಸ್ಕೊಂಡು ಹೋಗೋದು ದೊಡ್ಡದು. ಆ ಕೀರ್ತಿ ನಮ್ಮ ಆರ್ಗನಹಳ್ಳಿ ಗ್ರಾಮಸ್ಥರಿಗೆ ಸೇರುತ್ತೆ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ದೇವಸ್ಥಾನಗಳು ಭಕ್ತಾದಿಗಳಿಗೆ ಶಾಂತಿ ನೆಮ್ಮದಿಯನ್ನ ತರುತ್ತೆ. ಅದಕ್ಕೆ ದೇವಾಲಯಗಳಿಗೆ ಭಕ್ತರು ಬರ್ತಾರೆ. ಪ್ರತಿ ಗ್ರಾಮಗಳಲ್ಲಿ ದೇವಾಲಯ ನಿರ್ಮಾಣವಾದಾಗ ಮಾತ್ರ ಶಾಂತಿ ನೆಮ್ಮದಿ ಕಾಣಲು ಸಾಧ್ಯವಾಗುತ್ತೆ ಎಂದು ತಿಳಿಸಿದರು. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಉದ್ಘಾಟನೆ ಆಗಿದೆ. ಏನು ಈ ಉದ್ಘಾಟನೆಗೆ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದಾನಿಗಳಿಗೂ ಮತ್ತು ಈ ಗ್ರಾಮಸ್ಥರಿಗೂ ದೇವರು ಒಳ್ಳೇದ್ ಮಾಡಲಿ. ಹಾಗೆ ಮುಂದಿನ ಪೀಳಿಗೆಗೆ ಇವತ್ತಿನ ಯುವ ಜನಾಂಗ ದಾರಿ ತಪ್ಪುವಂತ ಕೆಲಸ ನಡೀತಾ ಇದೆ. ಐಷಾರಾಮ ಜೀವನದ ಹತ್ರ ಹೋಗ್ತಾ ಇದ್ದಾರೆ. ದಯವಿಟ್ಟು ನಮ್ಮ ತಾಯಿಯಂದಿರು ಜಾಸ್ತಿ ಕುಂತಿದ್ರ, ತಂದೆ ತಾಯಿಗಳು ಆಗ್ತಾಗಿದ್ರೆಲ್ಲ ದಯವಿಟ್ಟು ಮಕ್ಕಳಿಗೆ ವಿದ್ಯಾವಂತರು ಮಾಡಿ, ವಿದ್ಯಾಭ್ಯಾಸ ಮಾಡಿ ಒಳ್ಳೆಯ ಸ್ಥಾನಮಾನ ಸಿಗುವಂತ ಅವಕಾಶಗಳು ಮಾಡ್ಲಿ ಅಂತ ಹೇಳ ಈ ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ವರದಿ ಮೋಹನ್ MN ಕೋಟೆ, ಗುಬ್ಬಿ.